ಚಿತ್ರದುರ್ಗದ ಹಿರಿಯೂರು ಬಳಿ ಘನಘೋರ ದುರಂತ ನಡೆದು ಹೋಗಿದೆ. ಬೆಳ್ಳಂಬೆಳಗ್ಗೆ ಬರ್ತಾ ಇರುವಂತಹ ಆಘಾತಕಾರಿ ಸುದ್ದಿ. ಕಂಟೈನರ್ ಡಿಕ್ಕಿ ಹೊಡೆದಂತಹ ರಭಸಕ್ಕೆ ರಸ್ತೆಯಲ್ಲೇ ಬಸ್ ದಗದಗಿಸಿ ಹೊತ್ತಿ ಉರಿದಿದೆ. 10ಕ್ಕೂ ಹೆಚ್ಚು ಮಂದಿ ಸಜೀವ ದಹನವಾಗಿರುವ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಳವಾಗುವಂತಹ ಆತಂಕ ಇದೆ. ಹಿಂಬದಿಯಿಂದ ಸ್ಲೀಪರ್ ಬಸ್ಗೆ ಏಕಾಏಕಿ ಕಂಟೈನರ್ ಡಿಕ್ಕಿಯಾಗಿದೆ. ಡಿಕ್ಕಿಯಾದಂತಹ ಪರಿಣಾಮ ಆ ಕ್ಷಣಕ್ಕೆ ಬಸ್ಗೆ ಏಕಾಏಕಿ ಬೆಂಕಿ ಹೊತ್ಕೊಂಡ್ಬಿಟ್ಟಿದೆ. ಹೊತ್ಕೊಂಡಂತಹ ಬೆಂಕಿ ಧಗಧಗಿಸುವುದಕ್ಕೆ ಶುರುವಾಗಿ 10ಕ್ಕೂ ಹೆಚ್ಚು ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ, ಸಜೀವ ದಹನವಾಗಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅಗ್ನಿ ಅವಘಡದ ದೃಶ್ಯಗಳು, ಭೀಕರ ಅಪಘಾತದ ದೃಶ್ಯಗಳು ನಿಜಕ್ಕೂ ಎದೆ ನಡುಗಿಸುವಂತಿವೆ. ಚಿತ್ರದುರ್ಗದ ಹಿರಿಯೂರು ಬಳಿ ಈ ಅಪಘಾತ ಸಂಭವಿಸಿರೋದು. ಹಿರಿಯೂರಿನ ಜವನಗೊಂಡನಹಳ್ಳಿ ಆ ಪ್ರದೇಶ ಇದು. ಅಪಘಾತದ ಸಂದರ್ಭದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಇಡೀ ಬಸ್ ಧಗಧಗನೆ ಹೊತ್ತಿ ಉರಿದಿದೆ. ಬಸ್ನ ಒಳಗಿದ್ದಂತಹ ಪ್ರಯಾಣಿಕರು ಸಜೀವ ದಹನವಾಗಿದ್ದಾರೆ. ನಡು ರಸ್ತೆಯಲ್ಲಿ ಬಸ್ ಧಗಧಗಿಸ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಧಗಧಗಿಸ್ತಾ ಇರುವಂತಹ ಬಸ್ ಒಳಗಿದ್ದಂತಹ ಪ್ರಯಾಣಿಕರು ಅಲ್ಲೇ ಸುಟ್ಟು ಕರಕಲಾಗ್ಬಿಟ್ಟಿದ್ದಾರೆ. ಯಾವ ಕಂಪನಿಯ ಬಸ್ ಇದು? ಖಾಸಗಿ ಬಸ್ಸಾ? ಸರ್ಕಾರಿ ಬಸ್ಸಾ? ಈ ಬಸ್ನಲ್ಲಿ ಎಷ್ಟು ಜನ ಪ್ರಯಾಣಿಕರು ಹೊರಟಿದ್ರು? ಎಲ್ಲಿಂದ ಬಸ್ಸು ಯಾವ ಕಡೆಗೆ ಹೋಗ್ತಾ ಇತ್ತು? ಬಹುಶಃ ಬೆಂಗಳೂರಿನಿಂದ ಹೊರಟಿರೋ ರೀತಿ ಕಾಣಿಸ್ತಾ ಇದೆ. ಇದೆಲ್ಲದರ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಲಭ್ಯವಾಗಬೇಕು. ಸದ್ಯಕ್ಕೆ ಸಿಗ್ತಾ ಇರುವಂತಹ ಪ್ರಾಥಮಿಕ ಮಾಹಿತಿ ಏನು ಅಂದ್ರೆ, ಚಿತ್ರದುರ್ಗದ ಹಿರಿಯೂರಿನ ಬಳಿ ಜವನಗೊಂಡನಹಳ್ಳಿ ಎನ್ನುವಂತಹ ಪ್ರದೇಶ ಊರು. ಆ ಜವನಗೊಂಡನಹಳ್ಳಿಯ ಬಳಿ ವೇಗವಾಗಿ ಬಂದಂತಹ ಕಂಟೈನರ್ ಏಕಾಏಕಿ ಈ ಸ್ಲೀಪರ್ ಬಸ್ಗೆ ಡಿಕ್ಕಿ ಹೊಡೆದು ಬಿಟ್ಟಿದೆ. ಪ್ರಯಾಣಿಕರೆಲ್ಲ ಸುಖ ನಿದ್ರೆಯಲ್ಲಿದ್ರು. ತಮ್ಮ ಡೆಸ್ಟಿನೇಷನ್ ರೀಚ್ ಆಗೋದಕ್ಕೆ ಇನ್ನೂ ಸಾಕಷ್ಟು ದೂರ ಇದೆ ಅನ್ನುವಂತಹ ಕಾರಣಕ್ಕಾಗಿ ಗಾಢ ನಿದ್ದೆಗೆ ಜಾರಿದ್ರು. ಗಾಢ ನಿದ್ದೆಗೆ ಜಾರಿದ್ದಂತಹ ಸಂದರ್ಭದಲ್ಲಿ ಯಮನಂತೆ ಬಂದು ಡಿಕ್ಕಿ ಹೊಡೆದ್ಬಿಟ್ಟಿದೆ ಕಂಟೈನರ್ ಡಿಕ್ಕಿ ಹೊಡಿತಾ ಇದ್ದ ಹಾಗೆ ಏಕಾಏಕಿ ಬಸ್ ಧಗಧಗಿಸೋಕೆ ಶುರು ಮಾಡಿದೆ.